ಟ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತು ಮಾನ್ಯ ಘನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ 93 ಮೋಟಾರ್ ವಾಹನ ಕಾಯ್ದೆನ 1988 ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾಗಿ ಇದರಿಂದ ಆಗ್ತಾ ಇರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ. ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅವರು ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ 5 ರೂಪಾಯಿ ಇರುತ್ತೆ. ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ 200-300 ರೂಪಾಯಿ ತಗೊಳ್ತಾರೆ. ಅವರು ಡೈಲಿ ಸಂಪಾದನೆ ಮಾಡೋವಂಥದ್ದು ಒಂದು 200-300 ರೂಪಾಯಿ ಸಂಬಳ ಪರ್ ಡೇ ದಿನಗೂಲಿ ನೌಕರಿಗೆ. ಅದರಲ್ಲಿ ದುಡ್ದಿದ್ದೆಲ್ಲನೂ ಆಟೋ ಮತ್ತು ಇದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ? ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ಯಾಕ್ಸಿನ ಸೇವೆಗಳನ್ನ ನೀವು ರದ್ದು ಮಾಡಿದ್ದೀರಿ, ನೀವು ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆದೇಶನ ಅತಿ ಶೀಘ್ರದಲ್ಲಿ ಫಾಲೋಅಪ್ ಮಾಡಬೇಕು. ತುರ್ತಾಗಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಏನು ನಿಷೇಧ ಮಾಡಿದಿರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸಬೇಕು, ಜನಕ್ಕೆ ಅನುಕೂಲ ಮಾಡಬೇಕು. ಏನು ನಮ್ಮ ಬಡ ಜನರು ಪಾಪ ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತೆ 200 ರೂಪಾಯಿನ ಆಟೋವರೆಗೆ ಮತ್ತು ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ. ಏನು ರ್ಯಾಪಿಡ್ ಅನ್ನೋ ಒಂದು ಸೇವೆಗಳನ್ನ ಬೈಕ್ ಟ್ಯಾಕ್ಸಿನ ನೀವು ಬಂದ್ ಮಾಡಿದ್ದೀರಿ. ಆ ನಿಯಂತ್ರಣ ಮೊದಲು ಏನಿತ್ತು ಅದೇ ಥರ ಹೊರ ರಾಜ್ಯಗಳಲ್ಲಿ ಸೇಮ್ ಇವಾಗ ತಮಿಳುನಾಡು, ಆಂಧ್ರ ಪ್ರದೇಶ